ವೆಂಕನಗೌಡ ಸರ್ ಏನು ಹೇಳ್ತಾ ಇದ್ರಿ ಆಗ್ಲೇ ಸರ್ ಇವರು ನೀವು ಯಡಿಯೂರಪ್ಪ ಅವರು ಇದ್ದಾಗ ಅವರು ನೇಮಕ ಆದ್ರು ಅವ್ರ ಹಿನ್ನೆಲೆ ನೀವು ಯಾಕೆ ಚೆಕ್ ಮಾಡಲಿಲ್ಲ ನೀವು ಅವ್ರನ್ನ ಯಾಕೆ ತೆಗಿಲಿಲ್ಲ ಅಂತ ಹೇಳ್ತಾರೆ ಇವ್ರ ಅಧಿಕಾರಕ್ಕೆ ಬಂದು 3.5 ವರ್ಷ ಆಯ್ತು ನೀವು ಅವ್ರನ್ನ ಯಾಕೆ ಮುಂದುವರಿಸಿದ್ರಿ ನಿಮ್ಗೇನು ಅವ್ರ ಪರ್ಸೆಂಟೇಜ್ ಕೊಟ್ಟರು ಏನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರು ತೋರಿಸ್ರಿ ನೀವು ಮತ್ತೆ ನೀವ್ಯಾಗ ಅವ್ರನ್ನ ಮುಂದುವರ್ಸಿ ಅದನ್ನ ಹೇಳ್ರಿ ಸರ್ ನೀವು ಗಾಯ ಗುಂಡೋಡೋದಲ್ಲ ಇಲ್ಲಿ ಸಿಂಪಲ್ ಐತಿ ನೀವ್ ಹೇಳ್ತೀರಿ ಅವ್ರು ನೀವು ನೇಮಕ ಮಾಡ್ಕೊಂಡ್ ಬಂದ್ರಿ ಯಾಕೆ ಮಾಡಿದ್ರಿ ಹಿನ್ನೆಲೆ ತೆಗಿಬೇಕಿತ್ತು ಈ ದೇಶದ ಸಿಸ್ಟಮ್ ಬಗ್ಗೆ ಅವರು ತಿಳ್ಕೊಳ್ಳೋದು ಒಳ್ಳೇದು ಯಾಕೆ ಅಲ್ರಿ ಇವತ್ತು ಜುಡಿಷಿಯಲ್ ಸಿಸ್ಟಮ್ ಅವರು ಹೈಕೋರ್ಟ್ ನಿಂದ ಇವತ್ತು ಆದೇಶ ಮಾಡಿದ್ದಾರೆ ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಕ್ಕಾಗುತ್ತಾ ಸರ್ಕಾರ ಇವತ್ತಲ್ಲ ಸರ್ ಇವತ್ತಲ್ಲ ಈಗ 3.5 ವರ್ಷ ಏನ್ ಮಾಡಿದ್ರಿ ಸರ್ ನಾವು ಯಾವುದೇ ಒಂದು ಆರೋಪ ಬಂದಾಕ್ಷಣ ಒಂದು ಏನು ಸಿಸ್ಟಮ್ ಇರುತ್ತೆ ಇಡೀ ಸಿಸ್ಟಮ್ ನಾವು ಅಪರಾಧಿ ಅಂತ ಘೋಷಣೆ ಮಾಡಕ್ಕಾಗಲ್ಲ ಯಾವ ರೀತಿಯಾಗಿ ನಾವು ತನಿಖೆ ಮಾಡಿಬಿಟ್ಟು ಯಾವ ಹಂತದಲ್ಲಿ ತಪ್ಪು ನಡೆದಿದೆ ಇವತ್ತು ಹಲವಾರು ಹಂತಗಳಿದಾವೆ ರಿಕ್ರೂಟ್ಮೆಂಟ್ ನಲ್ಲಿ ಇವತ್ತು ಆರಂಭ ರಿಕ್ವಿಜೇಷನ್ ಅವ್ರ ಅರ್ಜಿ ಹಾಕೋದ್ರಿಂದ ಹಿಡಿದು ತದನಂತರ ಎಕ್ಸಾಮ್ ಬರೆಯೋದ್ರಿಂದ ಹಿಡಿದು ನೆಕ್ಸ್ಟ್ OMR ಶೀಟ್ ಇಂದ ಹಿಡಿದು ಸೊ ಆನ್ಸರ್ ಮಾಡೋದ್ರಿಂದ ವ್ಯಾಲ್ಯೂಯೇಷನ್ ಅಂತ ಹಿಡಿದು ಈ ಹಂತಗಳಿದಾವೆ ಈ ಹಂತಗಳಲ್ಲಿ ಯಾವ ಹಂತದಲ್ಲಿ ತಪ್ಪಾಗಿದೆ ಯಾರು ಈ ಹಂತದಲ್ಲಿ ತಪ್ಪು ಮಾಡಿದ್ದಾರೆ ಅವರಿಗೆ ಖಂಡಿತವಾಗೂ ಶಿಕ್ಷೆ ಕೊಡ್ತಾನ PSI ಹಗರಣ ಹಾಗಾದ್ರೆ ಆಯ್ತಲ್ಲ ಇಡೀ ನಿಮ್ ಸರ್ಕಾರ ಯಾರು ಮಾಡಿದ್ದು PSI ಹಗರಣ ಯಾರು 40% ಹಗರಣ ಮಾಡಿದ್ದು ಯಾರು ಸರ್ ಗುತ್ತಿಗೆದಾರರ ಆತ್ಮಹತ್ಯೆ ಸರ್ ಬಾಲಕೃಷ್ಣ ಗುತ್ತಿಗೆದಾರರ ಆತ್ಮಹತ್ಯೆ ಅದು ಬೇಡ ಸರ್ ಅಲ್ಲ ನೀವು ಬಂಗಾರ ಲಕ್ಷಣ ಅವರೇ ಭ್ರಷ್ಟಾಚಾರದಲ್ಲಿ ಬಿಜೆಪಿ ಅಲ್ಲಾಗಿತ್ತು ಇಲ್ಲಾಗಿತ್ತು ಇದೆಲ್ಲ ಬೇಡ ಏನ್ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ ಯಡಿಯೂರಪ್ಪನವ್ರು ಏನ್ ಮಾಡ್ಬೇಕಿತ್ತು ಅವ್ರು ಮತ್ತೊಂದ್ಸಲ ಅವಕಾಶ ಕೊಡ್ತೀನಿ ಯಡಿಯೂರಪ್ಪನವ್ರ ವಿಚಾರ ತೆಗೆದ್ರು KPSC ಅವರ ಅಧ್ಯಕ್ಷ ನೇಮಕ ಮಾಡ್ಬೇಕಾದ್ರೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳಾಗಿದ್ರು ಅವ್ರು ಹಿನ್ನೆಲೆ ಚೆಕ್ ಮಾಡಿರ್ಲಿಲ್ವಾ ಸರಿ ಪರಿಶೀಲಿಸಿರ್ಲಿಲ್ವಾ ಯಾಕೆ ರೆಕಮೆಂಡ್ ಮಾಡ್ಬೇಕಾಯ್ತು ಅಂತ ಹೇಳಿದ್ರಲ್ವಾ ಸರ್ ಹೇಳಿದ್ರಲ್ವಾ ವ್ಯವಸ್ಥೆ ನೋಡಿ ಅವತ್ತು ಅವನು ಏನು ಇರ್ಲಿಲ್ಲ ಇರ್ಬೋದು ಭ್ರಷ್ಟಾಚಾರ ನಡೆಸಂತ ವ್ಯಕ್ತಿತ್ವ ಅಲ್ಲದೆ ಇರ್ಬೋದು ಅವರು ನೇಮಕಾತಿ ಮಾಡಿರ್ಬೋದು ಆದ್ರೆ ನಾನು ಹೇಳಕ್ ಹೋದ್ರೆ ನೀವು ನಿಮ್ಗೆ ನೋವಾಗ್ಬೋದು ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮ ಒಡನೆ ಇಲ್ಲ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿದ್ದವರು ಯಾಸಿನ್ ಮಲಿಕ್ ಒಬ್ಬ ಟೆರರಿಸ್ಟ್ ಅವನ ಕೈಗೆ ಶೇಕ್ ಏನ್ ಮಾಡಿದ್ರಲ್ಲ ಅದನ್ನೇನು ಇವತ್ತು ನಾವು ಆರೋಪ ಮಾಡ್ಬೇಕಾಗತ್ತಾ ಅಲ್ರಿ ಯಾರಿಗೂ ಅವನು ಗೊತ್ತಿರಲ್ಲ ಮಾನವೀಯ ಮೌಲ್ಯಗಳು ತಿಳ್ಕೊಂಡ್ರಿ ಅವ್ರ ಜೊತೆ ಬೆರ್ತರು ಅಪರಾಧಿಯನ್ನ ಲಾಗ್ ನಾವು ಗೌರವ ಅದನ್ನೇ ಮಾಡೋದು ಅದೇ ಸಿಸ್ಟಮ್ ನೀವು ಗೊತ್ತಾಗ್ಬೇಕಾಗಿರೋದು ಹಾಗಾದ್ರೆ ಈ ದೇಶದ ಸಂವಿಧಾನದ ಪ್ರಕಾರ ನಿಮ್ಮ ರಾಜಕೀಯ ಪಕ್ಷಗಳು ನಾವು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಸಂವಿಧಾನ ಪುಸ್ತಕ ಹಿಡ್ಕೊಂಡು ರಾಹುಲ್ ಅದೇ ಸಂವಿಧಾನ ಪುಸ್ತಕನ ಅದೇ ಹೋರಾಟದಲ್ಲಿ ಬಿಸಾಕಿದ್ರು ಇನ್ನೊಬ್ರಿಗೆ ನೀವು ಎಲ್ಲ ಕಟ್ ಅಂಡ್ ಪೇಸ್ಟ್ ಮಾಡಬೇಡಿ ಯೂನಿವರ್ಸಿಟಿ ಧ್ವಜ ಹಾಕೊಂಡಿದ್ರು ಸರ್ ಒಂದ್ ನಿಮಿಷ ಸರ್ ಪ್ರಧಾನಿ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದಲ್ಲಿ ಇಲ್ಲಿ ಧ್ವಜದ ಕಲರ್ ಹಾಕೊಂಡಿದ್ರು ಸರ್ ಉಲ್ಟಾ ಹಾಕಿದ್ರು ಅಂತ ನಾವು ಮಾತಾಡಿದ್ವಾ ಸರ್ ಎಲ್ಲಿ ಸರ್ ಯಾರು ಮಾತಾಡಿಲ್ಲ ಸಂಪೂರ್ಣ ವಿಡಿಯೋದಲ್ಲೇ ಇದೆ ಸರ್ ಕ್ಲಿಯರ್ ಆಗಿ ಕಟ್ ಅಂಡ್ ಪೇಸ್ಟ್ ನಾನು ಹೇಳ್ತಾ ಇರೋದೇನಂದ್ರೆ ಸರ್ ಒಂದ್ ನಿಮಿಷ ಸರ್
ನಾನು ಹೇಳ್ತಾ ಇರೋದೇನಂದ್ರೆ ದಯವಿಟ್ಟು ಹೇಳಿ. ನರೇಂದ್ರ ಮೋದಿ ಅವ್ರು ಏನ್ ತಿಂದ್ರು ಅಥವಾ ಮನಮೋಹನ್ ಸಿಂಗ್ ಅವ್ರು ಯಾರಿಗೆ ಕೈ ಕುಲ್ಕಿದ್ರು ಅಥವಾ ಯಾವ ಬಟ್ಟೆ ಹಾಕೊಂಡ್ರು ಅನ್ನೋದು ಬೇಕಾಗಿಲ್ಲ ಇಲ್ಲಿ. ಬೇಡ ಅಂತ ಇಲ್ಲಿ ಬೇಕಾಗಿರೋದೇನಂದ್ರೆ ಆ ಸಿಸ್ಟಮ್ ಅಲ್ಲಿ ಕೂತ್ಕೊಂಡು ನೀವು ಏನ್ ಮಾಡಿದ್ರಿ ಅಂತ, ಅದನ್ನ ಚರ್ಚೆ ಮಾಡಕ್ಕೆ ಆ ಸಿಸ್ಟಮ್ ಅಲ್ಲಿ ಕೂತ್ಕೊಂಡು ಏನ್ ಮಾಡಿದ್ರಿ ಅಂತ. ಆಡಳಿತದಲ್ಲಿದ್ದಾರೆ ಹಾ. ಸನ್ಮಿತ್ರರು ಅಲ್ಲ, ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ ನೀವು. ಇಲ್ಲಿ ಒಂದು ವರ್ಗದ ಅದ್ರ ಬಗ್ಗೆ ಬಗ್ಗೆ ಮಾತಾಡ್ತಾರೆ. ಮಾತಾಡ್ತಾ ಇರೋದೇನಪ್ಪ? ಅವ್ರು ಬೇರೆ ದೇಶಗಳಿಗೆ ಹೋಗಿ ಹಮ್ಕೊಳ್ತಾರೆ. ನಾನು ಹೇಳೋದೇನು ಸರ್, ಬಾಲಕೃಷ್ಣ ಸರ್, ಅವ್ರು ಮಾತಾಡ್ತಾರೆ ಸರ್, ಅವ್ರು ರಾಜ್ಯಪಾಲರು ಅವ್ರನ್ನ ಕಿತ್ತು ಬಿಸಾಕೋವರೆಗೂ ನೀವೇನ್ ಮಾಡ್ತಾ ಇದ್ರಿ ಸರ್ ಸರ್? ಒಂದು ನಿಮಿಷ ಸರ್, ನಮ್ಮ ರಿಪೋರ್ಟನ್ನು ಕೂಡ ನಾವು ಸಬ್ಮಿಟ್ ಮಾಡಿದ್ದೇವೆ. ಅದೆಲ್ಲ ಇವರು ಸುಳ್ಳಿನಿಂದ ಕೂಡಿದೆ. ಅದಾದ ನಂತರ ಏನು ನಾವು ಕಾನೂನು, ನಮ್ಮ ಕಾಂಗ್ರೆಸ್ ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ ಸರ್ಕಾರ ಯಾವಾಗಲೂ ಕೂಡ ನಾವು ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥರು, ಆ ಸಂವಿಧಾನಬದ್ಧವಾಗಿ ನಾವು ಆಡಳಿತ ನಡೆಸ್ತಕ್ಕಂಥರು. ನಾವು ಈಗ ಪದೇ ಪದೇ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನೋಡಿ ಈಗ ಏನು ಬಿಜೆಪಿ JDS ನವರು ನಮ್ಮ ಸರ್ಕಾರಗಳಲ್ಲಿ ಏನು ಈ ರೀತಿಯಾಗಿ ಯಾವುದೇ ನೇಮಕಾತಿಗಳಲ್ಲಿ ಅಕ್ರಮಗಳೇ ನಡೆದಿಲ್ಲ, ಟೋಟಲಿ ಈಗ ನಡೆದಿರೋದು ಫುಲ್ ಇವರು ಅಪರಾಧಿಗಳು ಅನ್ನೋ ತರ ಬಿಂಬಿಸ್ತಿದಾರಲ್ಲ, ಇವ್ರಿಗೊಂದು ನೆನಪು ಮಾಡ್ಲಿಕ್ಕೆ ಬಯಸ್ತೇನೆ. PSI ಹಗರಣ ಮತ್ತೆ ಹೇಳ್ತೀನಿ ನಾನು, ಯಾಕೆ ಅಂದ್ರೆ ಅವರದೇ ಪಕ್ಷದ ಕಾರ್ಯಕರ್ತರು ಸಿಗಾಕೊಂಡಿದ್ರು. ಅವತ್ತು ಇವರು ಏನೇನ್ ಮಾಡಿದ್ರು, ಹಾಗಾದ್ರೆ ಮತ್ತೆ ಹಂಗಾದ್ರೆ ಇಡೀ ವ್ಯವಸ್ಥೆಯನ್ನ ಯಾಕೆ ನೀವು ಅವತ್ತು ಕುಲಗಡಿಸಿದ್ರಿ? ಉತ್ತರ ಕೊಡ್ರಿ ಬಿಜೆಪಿ ಅವರು. ಎರಡನೇದು, ಇವತ್ತು ನೀಟ್ ಎಕ್ಸಾಮು, ಹಾಗಾದ್ರೆ ಮತ್ತೆ ಅಲ್ಲಿ ಆಯ್ತಲ್ಲ, ಏನಾದ್ರೂ ಹಗರಣ ಆಯ್ತಲ್ಲ, ಹಾಗಾದ್ರೆ ಇಡೀ ಕೇಂದ್ರ ಸರ್ಕಾರ ಅದಕ್ಕೆ ಹೊಣೆ ಅಂತ ನೀವು ಒಪ್ಕೊಳ್ತೀರಾ? ಮೂರನೇದು, ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಇವರದೇ ಅನೇಕ ಶಾಸಕರು, ಅನೇಕ ಕನ್ವಿಕ್ಷನ್ ಆದರೂ ಕೂಡ ಇವರು ಸದಸ್ಯರಾಗಿದ್ದಾರೆ ಬಿಜೆಪಿನಲ್ಲಿ. ಹಾಗಾದ್ರೆ ಅವ್ರನ್ನ ನೀವು ಬಿಜೆಪಿ ಹಂಗಾದ್ರೆ ನೀವು ಭ್ರಷ್ಟಾಚಾರ ಮುಕ್ತ ಅಂತ ಹೇಳ್ತೀರಿ. ನಾವು ಭ್ರಷ್ಟಾಚಾರ ಅಂತ ನಾವು ಹೊರತಾಗಿದೀವಿ ಅಂತ ಹೇಳ್ತಾರೆ ವ್ಯಕ್ತಿಗಳು ಸರ್. ಯಾವುದೇ ಇವತ್ತು ರಾಜಕೀಯ ಪಕ್ಷ, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, ಯಾರಾದ್ರೂ ವ್ಯಕ್ತಿಗಳು ಅದರಲ್ಲಿ ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ, ನಾನು ಒಬ್ಬ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ ಸರ್. ಬೇಲ್ ಈಸ್ ಎ ಮ್ಯಾಟರ್ ಆಫ್ ರೈಟ್. ನಾನು ಒಪ್ಕೊಳ್ತೀನಿ ದಟ್ ಇಸ್ ಸಿಸ್ಟಮ್ ಅಂತ ಹೇಳ್ತಕ್ಕಂಥದ್ದು. ನಾನು ಅಲ್ಟಿಮೇಟ್ ಏನ್ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ಕಾಂಗ್ರೆಸ್ ನೋಡಿ, ನಾವು ಟ್ರಯಲ್ ಮಾಡಿ ನಾನೇ ಶಿಕ್ಷೆ ಕೊಡಕ್ಕಾಗಲ್ಲ. ಇವತ್ತು KPSC ಹಗರಣ ಆಯ್ತು ಅಂದಟ್ಟಿಗೆ ಆಯ್ತು KPSC ಇದು ಸರಿ ಇಲ್ಲಪ್ಪ, ಎಲ್ಲರನ್ನ ಕನ್ವಿಕ್ಷನ್ ಮಾಡ್ಬಿಡಿ, ಇವ್ರನ್ನ ಜೈಲಿಗೆ ಕಳಿಸ್ಬಿಡಿ ಅನ್ನಕ್ಕಾಗುತ್ತಾ ಸಿಸ್ಟಮ್ ಅಲ್ಲಿ? ಸರ್ ಅದಕ್ಕೆ ಹಂತಗಳಿದಾವೆ ಸರ್, ಅದಕ್ಕೆ ಹಂತಗಳಿದಾವೆ, ನಿಯಮಗಳಿದಾವೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದೆ, ಕ್ರಿಮಿನಲ್ ಜಸ್ಟಿಸ್ ಇದೆ. ಇವತ್ತು ಕ್ರಿಮಿನಲ್ ಜಸ್ಟಿಸ್, ಇವತ್ತು ಯಾರನ್ನೇ ಕೂಡ ಒಂದು ಆರೋಪ ಬಂತು ಅಂದಾಕ್ಷಣ ಅವನ ಅಪರಾಧಿ ಅಂತ ಕಳಿಸ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಈ ದೇಶದ ವ್ಯವಸ್ಥೆ ನಿಂತಿರೋದು. ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರೆ, ವಿದ್ಯಾರ್ಥಿಗಳು ಒಂದ್ ನಿಮಿಷ, ಇದು ನಾವು ಯಾವ ನಾಡಿನಲ್ಲಿ ಇದೀವಿ ಇವತ್ತು ಸರ್? ಇವತ್ತು ಥಾಮಸ್ ಆಕ್ಸ್, ಜಾನ್ ಲಾಕ್, ರೋಸೋ ಇತ್ತಲ್ಲ ಸಾಮಾಜಿಕ ಒಪ್ಪಂದಕ್ಕೆ ಬರೋದಕ್ಕಿಂತ ಮುಂಚೆ ಆ ಯುಗದಲ್ಲಿಲ್ಲ. ಇವತ್ತು ಸಂವಿಧಾನಬದ್ಧವಾದಂತ ಯುಗದಲ್ಲಿ ಇದೀವಿ ನಾವು. ಇವತ್ತು ಸಂವಿಧಾನದ ಹಕ್ಕುಗಳಿದಾವೆ ಪ್ರತಿಯೊಬ್ಬರಿಗೂ. ಇವತ್ತು ಆರೋಪ ಮಾಡಿರೋನಿಗೂ ಕೂಡ ಅವನಿಗೆ ಅವನದೇ ಆದ ಹಕ್ಕುಗಳಿದಾವೆ. ಅವನ್ನೆಲ್ಲನೂ ಕೂಡ ನೋಡ್ಬೇಕಾಗುತ್ತೆ. ಕಾಂಗ್ರೆಸ್ ಆ ನಿಟ್ಟಿನಲ್ಲಿ ಯೋಚನೆ ಮಾಡುತ್ತೆ. ಯಾವುದೇ ರೀತಿಯಾಗಿ ನಾವು ಅಕ್ರಮಗಳಿಗೆ ನಾವು ಕೊಟ್ಟಿದ್ದೀವಿ ಅನ್ನೋದು ಇವರು ಪ್ರೂಫ್ ಮಾಡ್ಲಿ ನೋಡೋಣ. ಸಿಸ್ಟಮಿಗೆ ಬೆಲೆ ಕೊಟ್ಟಿದ್ದೀವಿ, ತನಿಖೆ ಆಗ್ಲಿ, ತನಿಖೆ